ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಈ ಗ್ರಂಥದಲ್ಲಿ ಸ್ಥಿರತೆಯಿದೆಯೇ? ಸಂಧಿ 1 ಪದ್ಯ 12ರಲ್ಲಿ ಆ ಕಮಲನಾಭಾದಿ ಯತಿಗಳಾನೇಕಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ಎಂದು ನೇರವಾಗಿ ಶ್ರೀ ಪದ್ಮನಾಭತೀರ್ಥರಿಗೆ ಹಾಗೂ ಪರೋಕ್ಷವಾಗಿ ಶ್ರೀ ವಾದಿರಾಜ ಗುರುಸಾರ್ವಭೌಮರಿಗೆ ಮತ್ತು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಮಿಸಿದ್ದಾರೆ ಎಂದು ಊಹಿಸೋಣ. ಸಂಧಿ 26 ಪದ್ಯ 6 ರಮಾನಿವಾಸನ ದಾಸವರ್ಗಕ್ಕೆ ನಮಿಪೆನನವರತ. ಇಲ್ಲಿ ರಮಾನಿವಾಸ ಎಂಬ ಪದದಿಂದ ಮತ್ತೆ ಹಿಂದಿನಂತೆಯೇ ಶ್ರೀ ವಾದಿರಾಜ ಗುರುಸಾರ್ವಭೌಮರು ಮತ್ತು ಶ್ರೀ ತ್ರಿವಿಕ್ರಮಾರ್ಯರನ್ನು ತಿಳಿಯೋಣ. ಆದರೆ ಪದ್ಮನಾಭ ತೀರ್ಥರ ಹೆಸರು ಎಲ್ಲಿ? ಬುದ್ಧಿವಂತರು ಹೇಳಿದ್ದಾರೆ. ಸುಧಾ ಓದಿ ಪದ ನೋಡು. ಶ್ರೀಮನ್ಯಾಯಸುಧೆಯ ಆರಂಭದಲ್ಲಿ ಶ್ರೀ ಜಯತೀರ್ಥರು ರಮಾನಿವಾಸೋಚಿತ ವಾಸಭೂಮಿ ಎಂಬ ಪದವನ್ನೇ ಬಳಸಿ ಶ್ರೀ ಪದ್ಮನಾಭತೀರ್ಥರನ್ನು ವಂದಿಸಿದ್ದಾರೆ. ಆದ್ದರಿಂದ ಎಲ್ಲಾ ಹೆಸರುಗಳನ್ನು ರಮಾನಿವಾಸ ಎಂಬ ಒಂದೇ ಪದದಿಂದ ಊಹಿಸಬಹುದು. ಈ ಪುಸ್ತಕ ಮಹಾದ್ಭುತ. ಶ್ರೀ ಮಧ್ವೇಶ